ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನೋಡಿ ನಾನು ಹೆಸರುಬೇಳೆ ದಾಲ್ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಅದಕ್ಕೆ ಒಂದು ಚಿಕ್ಕ ಈರುಳ್ಳಿ, ಒಂದು ದೊಡ್ಡದು ಟೊಮಾಟೊ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ. ನೋಡಿ ಅದಕ್ಕೆ ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ ನಾನು. ಕುಕ್ಕರಲ್ಲಿ ಆಯಿಲ್ ಹಾಕ್ತೀನಿ ನೋಡಿ. ಈಗ ಆಯಿಲ್ ಹಾಕಿದ ಮೇಲೆ ಒಗ್ಗರಣೆ ಕೊಡಬೇಕು. ಈಗ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಇದು ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಕರಿಬೇವು ಹಾಕಬೇಕು. ನೋಡಿ ಈಗ ಚಟಪಟ ಅಂತ ಇದೆ. ತುಂಬ ಈಸಿ ಇದು, ಒಂದು 10 ಮಿನಿಟ್ಸಲ್ಲೇ ಆಗುತ್ತೆ. ನೋಡಿ ಬೆಳ್ಳುಳ್ಳಿ ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ, ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಬೇಸಿಗೆಯಲ್ಲಿ ಈ ಹೆಸರುಬೇಳೆ ಒಳ್ಳೆಯದು, ತಂಪು, ಅದಕ್ಕೋಸ್ಕರ ಅವಾಗವಾಗ ಹೆಸರುಬೇಳೆ ದಾಲ್ ಮಾಡ್ತಾ ಇರ್ತೀನಿ. ನಾನು ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಿ ಅದರಿಂದ ಗ್ಲಾಸಿಂದ. ನೋಡಿ ಈಗ ಈರುಳ್ಳಿ ಹಾಕ್ಕೊಂಡೆ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ನಲ್ಲ 4, ಅದನ್ನು ಕೂಡ ಹಾಕ್ಕೊಂಡೆ. ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ನಂತರ ಟೊಮೆಟೊ ಕೂಡ ಹಾಕ್ಕೊಳ್ಬೇಕು. ಆಮೇಲೆ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು, 1-2 ನಿಮಿಷ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಂತರ ಹೆಸರುಬೇಳೆ ಹಾಕಿದ್ದೀನಿ. ಹೆಸರುಬೇಳೆ ಒಂದು ಕಾಫಿ ಕುಡಿಯೋ ಬಟ್ಲಿಂದ ಒಂದು 3/4 ಗ್ಲಾಸ್ ಹಾಕಿದ್ದೀನಿ. ಜಾಸ್ತಿ ಏನು ಹಾಕಿಲ್ಲ ನಾನು, ಇದು ಇಬ್ಬರಿಗೆ ಆಗುತ್ತೆ ಆರಾಮಾಗಿ. ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಸಾಲ್ಟು, ಸ್ವಲ್ಪ ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ. ಆಮೇಲೆ ಇದರಿಂದ 2 ಗ್ಲಾಸ್ ನೀರು ಹಾಕ್ತೀನಿ ನೋಡಿ. ನೋಡಿ 2 ಗ್ಲಾಸ್ ಆಯಿತು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತೀನಿ ನೀರು, 2.5 ಗ್ಲಾಸ್ ಟೋಟಲ್. ಈಗ ಕುಕ್ಕರ್ ಲಿಡ್ನ ಮುಚ್ಚಿಟ್ಬಿಡಬೇಕು. 3 ವಿಸಿಲ್ ಆಗಬೇಕು. ಆದ ನಂತರ ತೆಗಿಬೇಕು ಕುಕ್ಕರ್ ಮುಚ್ಚಳನ. ನೋಡಿ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟಿದ್ದೀನಿ. ಗ್ಯಾಸ್ ಮೀಡಿಯಮ್ಮಲ್ಲಿ ಇಟ್ಟರು ನಡೆಯುತ್ತೆ. ಈಗ 3 ವಿಸಿಲ್ ಆಗಬೇಕು. ಇದನ್ನು 3 ವಿಸಿಲ್ ಆಗೋವರೆಗೂ ಹಾಗೆ ಬಿಡಬೇಕು. 3 ವಿಸಿಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಕು. ನೋಡಿ ಆಗ್ತಾ ಇದೆ. 3 ವಿಸಿಲ್ ಆದ ಕೂಡಲೇ ಆಫ್ ಮಾಡಿಬಿಟ್ಟೆ. ತುಂಬಾ ಬೇಗ ಆಗುತ್ತೆ, ಈಸಿನೂ ಇದು. ಬೇಕಂದರೆ ಇದಕ್ಕೆ ಜೊತೆಗೆ ಮೆಂತ್ಯ ಸೊಪ್ಪು, ಯಾವುದೇ ಸೊಪ್ಪನ್ನು ಸೇರಿಸ್ಕೊಳ್ಬೋದು. ನಾನು ಸೊಪ್ಪು ಹಾಕಿಲ್ಲ ಇವತ್ತು, ಹಾಗೆ ಮಾಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡಿದ್ದೆ ನೋಡಿ. ಈಗ ಒಂದು 5 ನಿಮಿಷ ಸರ್ವ್ ಮಾಡ್ಕೊಳ್ತೀನಿ ತಟ್ಟೆಯಲ್ಲಿ. ಯಾರಾದ್ರೂ ಗೆಸ್ಟ್ ಬಂದಾಗ ಕೂಡ ಬೇಗನೆ ಮಾಡೋಕ್ಕೆ ಇದು ತುಂಬಾ ಈಸಿ. ಇದು ದಾಲ್ ಬೇಗನೆ ಮಾಡ್ಬೋದು, 10 ಮಿನಿಟ್ಸಲ್ಲೇ. ನೋಡಿ ಇಲ್ಲಿ ಕೆಳಗಿಳಿಸಿದ್ದೀನಿ ಕುಕ್ಕರ್. ಈಗ ತೆಗಿತೀನಿ ನೋಡಿ ಮುಚ್ಚಳ. ನೋಡಿ ಮುಚ್ಚಳ ತೆಗ್ದೆ. ಇದನ್ನು ಮಗ್ಚೋದಿರುತ್ತಲ್ಲ, ಇದರಿಂದ ಮಗಿಸ್ತೀನಿ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ತುಂಬ ಚೆನ್ನಾಗಿ ಎಲ್ಲ ದಾಲು ಮಿಕ್ಸ್ ಆಗುತ್ತೆ.
ನೋಡಿ ರೆಡಿಯಾಗಿದೆ ದಾಲ್. ಸಿಂಪಲ್ಲಾಗಿ ಈ ಥರ ದಾಲ್ ಮಾಡಿಕೊಂಡು ತಿನ್ಬೋದು. ತುಂಬ ಬೇಗನೆ ಆಗುತ್ತೆ. ಇದು ಬೇಸಿಗೆಯಲ್ಲಿ ತಂಪು ಕೂಡ. ಇದು ಹೆಸರುಬೇಳೆ ಹೆಲ್ತಿಗೆ ಕೂಡ ಒಳ್ಳೆಯದು. ದಿನ ತೊಗರಿಬೇಳೆ ದಾಲ್ ಮಾಡಿ ಬೇಜಾರು ಬಂದಿದ್ರೆ ಈ ಥರ ದಾಲ್ ಮಾಡಿಕೊಂಡು ಆವಾಗವಾಗ ಊಟ ಮಾಡ್ಬೋದು. ಈ ಥರ ದಾಲ್ ಮಾಡ್ಕೊಂಡು ಊಟ ಮಾಡ್ಬೋದು. ಇದು ಚಪಾತಿ ಕೂಡ ಬರುತ್ತೆ. ನಾನು ನೋಡಿ ರೈಸ್ ಜೊತೆ ಮಾಡಿದ್ದೆ. ರೈಸ್ ಹಾಕ್ಕೊಳ್ತೀನಿ ಈಗ. ನೋಡಿ ರೈಸ್ ಹಾಕ್ಕೊಂಡಿದ್ದೀನಿ. ನೋಡಿ ರೈಸು, ಬ್ರೌನ್ ರೈಸು, ವೈಟ್ ರೈಸು ಎರಡು ಮಿಕ್ಸ್ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ತುಪ್ಪ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ದಾಲ್ ಹಾಕ್ಕೊಂಡಿದ್ದೀನಿ ನಾನು. ಹೊಟ್ಟೆನೂ ಫುಲ್ಲಾಗಿ ಹೋಗ್ಬಿಡುತ್ತೆ. ಇದರಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೆಯದು. ನೋಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕ್ಕೊಂಡಿರೋದ್ರಿಂದ ಆ ರೈಸು ರುಚಿಯಾಗುತ್ತೆ. ಊಟ ಮಾಡೋಕ್ಕೆ ಕೂಡ ತುಂಬ ಕ್ರೇವಿಂಗ್ ಆಗುತ್ತೆ. ಈ ತುಪ್ಪ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗಲಕಾಯಿ ಮತ್ತು ನಿಂಬೆಕಾಯಿ ಮಿಕ್ಸ್ ಉಪ್ಪಿನಕಾಯಿ ಅದು. ನೋಡಿ ಈಗ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ. ಹೀಗೆ ತೊಗರಿಬೇಳೆ ದಾಲ್ ಮಾಡೋದಕ್ಕಿಂತ ಅವಾಗವಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಡಿ ಒಂದು ವಿಡಿಯೋಗೆ. ಎಲ್ಲರೂ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್.